ನಮಸ್ಕಾರ. ಮಾಹಿತಿ ಸಾಮ್ರಾಟ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಪಘಾತ ಸಂಭವಿಸಿದ್ದು, ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಲಭ್ಯವಿರುವ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಘಾತ ಸಂಭವಿಸಿದ ವೇಳೆ ಬಸ್ನಲ್ಲಿ ಸುಮಾರು 40ರಿಂದ 50 ಮಂದಿ ಪ್ರಯಾಣಿಕರಿದ್ದರು. ಘಟನೆಯಲ್ಲಿ ಸುಮಾರು 25 ಮಂದಿ ಗಾಯಗೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಗಾಯಾಳುಗಳಲ್ಲಿ ಒಬ್ಬ ಚಿಕ್ಕ ಮಗುವಿಗೂ ಗಾಯಗಳಾಗಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ತುರ್ತು ಚಿಕಿತ್ಸೆಗೆ ಕೆಎಂಸಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಧಾರವಾಡ ಜಿಲ್ಲಾ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಘಾತಕ್ಕೆ ನಿಖರ ಕಾರಣವೇನು ಎಂಬ ಕುರಿತು ತನಿಖೆ ಆರಂಭಿಸಿದ್ದಾರೆ. ಈ ಕುರಿತು ಧಾರವಾಡ ಜಿಲ್ಲಾ ಸಿವಿಲ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾ ಸಂಗಪ್ಪ ಎನ್ಜಿ ಅವರು ನೀಡಿದ ಮಾಹಿತಿಯಂತೆ ಗಾಯಾಳುಗಳಿಗೆ ಅಗತ್ಯ ವೈದ್ಯಕೀಯ ಚಿಕಿತ್ಸೆ ಮುಂದುವರೆದಿದೆ. ಅಪಘಾತದ ಕುರಿತು ಹೆಚ್ಚಿನ ಅಧಿಕೃತ ಮಾಹಿತಿ ಲಭ್ಯವಾದ ತಕ್ಷಣ ಮಾಹಿತಿ ಸಾಮ್ರಾಟ ನಿಮ್ಮ ಮುಂದೆ ತಲುಪಿಸಲಿದೆ. ಇಂತಹ ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಮಾಹಿತಿ ಸಾಮ್ರಾಟ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧಾರವಾಡ ಜಿಲ್ಲಾ ವರದಿ ಮಂಜುನಾಥ್ ಸಿ ಚೌಹಾಣ್, ಧಾರವಾಡ. ದಿನಾಂಕ 23/7/2026. ದಾಟಿ ಅಮೀನ್ಬಾಯಿ ಹತ್ತಿರ ಹೋಗುತ್ತಿರುವಾಗ ಬಸ್ಸಿನ ಸ್ಟೀರಿಂಗ್ ಕಟ್ಟಾಗಿ ಬಸ್ ಪಟ್ಟಿ ಆದಮೇಲೆ ನಮ್ಮ ಆಸ್ಪತ್ರೆಗೆ 64 ಜನ ಬಂದರು. ಆ 64 ಜನಗಳಲ್ಲಿ ಒಬ್ಬರು ಬಂದಾಗ ತೀರ್ಕೊಂಡಿದ್ದರು. ಅವ್ರನ್ನ ನಾವು ಪೋಸ್ಟ್ಮಾರ್ಟಮ್ಗೆ ಕಳಿಸಿದ್ದೇವೆ. ಇನ್ನಿಬ್ಬರು ಅತಿ ಸೀರಿಯಸ್ ಇದ್ದರು, ಅವ್ರನ್ನ ಕೆಎಂಸಿ ಕಳಿಸಿದ್ದೇವೆ. ನಮ್ಮಲ್ಲಿ 11 ಜನ ಅಡ್ಮಿಟ್ ಆಗಿದ್ದಾರೆ. ಒಂದು 5 ಜನ ಸರ್ಜರಿಯಲ್ಲಿ, 5 ಜನ ಆರ್ಥೋಪೆಡಿಕ್ಸ್ ವಾರ್ಡಲ್ಲಿ, ಹಾಗೂ ಒಬ್ಬರು ಕೈನಾಕ್ ಸಂಬಂಧಪಟ್ಟಂತೆ ಒಬ್ಬರು ಮಳೆ ಅಡ್ಮಿಟ್ ಆಗಿದ್ದಾರೆ. ಎಲ್ಲರೂ ಈಗ ಚೆನ್ನಾಗಿದ್ದಾರೆ. ಉಳಿದು ಬೇಸಿಟ್ಟೆಲ್ಲ OPD ಬೇಸಿಸ್ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿದ್ದಾರೆ. ಸರ್, ಈಗ ಅದು ಅಂದರೆ ನಿಮ್ಮ ಲೆಕ್ಕ ಪ್ರಕಾರ ಎಮರ್ಜೆನ್ಸಿ ಎಷ್ಟು ಮಂದಿ ಇದ್ದಾರೆ ಸರ್? ಈಗ ಇಲ್ಲಿದ್ದವರೆಲ್ಲ ಎಮರ್ಜೆನ್ಸಿ, ಅಂದರೆ ಬಂದಾಗೆಲ್ಲರೂ ಎಮರ್ಜೆನ್ಸಿ ಇದ್ದರು. ಇಂಜೆಕ್ಷನ್ಸು ಮತ್ತು ನಾವು ಟಿ ಎಲ್ಲ ಕೊಟ್ಟು ಡ್ರೆಸ್ಸಿಂಗ್ ಎಲ್ಲ ಮಾಡಿದ ಮೇಲೆ ಮನೆ ಮೇಲೆ ಟ್ರೀಟ್ಮೆಂಟ್ ತೊಗೊಳ್ತವ್ರು ಮನೆಗೆ ಹೋದರು. ಇಲ್ಲಿ ಇರಲಿಕ್ಕೆ ಯೋಗ್ಯ ಆದಂಥವ್ರು, ಅರ್ಹ ಇದ್ದಂಥವ್ರು ನಾವು ಅಡ್ಮಿಟ್ ಮಾಡಿ ಕೆಲವು 5 ಜನ ಆರ್ಥೋಪೆಡಿಕ್ಸ್ ವಾರ್ಡಲ್ಲಿ, 5 ಜನ ಸರ್ಜರಿ ವಾರ್ಡಲ್ಲಿ, ಇನ್ನೊಬ್ಬರನ್ನ ಗೈನೇಕ್ ಅದರ ತಾಯಿ ಗರ್ಭಿಣಿ ಇದ್ದರು. ಹಾಗಾಗಿ ಅವ್ರನ್ನೂ ಕೂಡ ನಾವು ಅಡ್ಮಿಟ್ ಮಾಡಿದ್ದೀವಿ. ಆಮೇಲೆ ಸರ್, ಈಗ ಅದು ಬಸ್ ಏನದು ಅಂದರೆ ಪ್ರಯಾಣಿಕರು ಎಷ್ಟು ಮಂದಿ ಇದ್ದಿರ್ಬೋದು ಲೆಕ್ಕ ಸರ್? ನಮ್ಮ ಆಸ್ಪತ್ರೆಗೆ ಬಂದರೆ 64 ಜನ, ಮೋಸ್ಟ್ಲಿ 64 ಜನ ಇರ್ಬೋದು ಅನ್ಸುತ್ತೆ. 64 ಸರ್ ಅಂದ್ರೆ ಅದು ಬಸ್ ಎಲ್ಲಿಂದ ಎಲ್ಲಿ ಹೊಂಟಿತ್ತು ಅಂತ ನಿಮ್ಗೆ ಗೊತ್ತಾ? ದಾವಣಗೆರೆಯಿಂದ ಮಿರೇಜ್ಗೆ ಹೋಗ್ತಿತ್ತು ಸರ್. ಮಿರೇಜ್ಗೆ, ದಾವಣಗೆರೆಯಿಂದ ಮಿರೇಜ್ಗೆ ಹೊಂಟಿತ್ತು. ಆಮೇಲೆ ಇದು ಏನ್ರ ಸರ್ ಅದರಲ್ಲೇ ಉಳ್ಕೊಂಡವರು ಏನೋ ಡೆತ್ ಗಿತ್ ಆದವ್ರು ಅಂತ ನಿಮ್ಗೆ ಸಮಸ್ಯೆ? ಒಂದು ಬಂದಾಗ ಡೆತ್ ಆಗಿತ್ತು ಸರ್, ಹುಸೇನ್ ಬಿ ಅಂತ. ಅವರ ಗ್ರಾಮ ಅಥವಾ ಊರು ನೋಡಿ ಸೌದಿ ತಾಲೂಕು ಗೊತ್ತಾಗಿದೆ. ಆಮೇಲೆ ಇನ್ನಿಬ್ಬರು ಗೇಮ್ಸ್ ಹೋಗಿದ್ದಾರೆ. ಆಮೇಲೆ ಏನರ ಚಿಕ್ಕ ಮಕ್ಕಳದು ಏನರ ಇದ್ರು ಸರ್? ಶಾಲೆ ಮಕ್ಕಳದು? ಒಂದು ಸಣ್ಣ ಮಗು ಇತ್ತು. ಶಾಲೆ ಮಕ್ಕಳದು ಏನು? ಸಣ್ಣ ಮಗು ಇತ್ತು, ಅದು ಸಣ್ಣ ಗಾಯ ಆಗಿತ್ತು. ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಊರಿಗೆ ಹೋಗ್ತು ಅಂತ ಹೋದ್ರು ಸರ್. ಹೋಗಿದ್ದಾರೆ. ಆದ್ರೆ ಈಗ ಅದಂದ್ರೆ ಕೆಎಂಸಿಗೆ ಎಷ್ಟು ಜನ ಹೋಗಿದ್ದಾರೆ ಸರ್? ಎಷ್ಟು? ಇಬ್ಬರು. ಉಳಿದಲ್ಲ ಇಲ್ಲ ನಿಮ್ಮಲ್ಲೇ? ನಮ್ಮಲ್ಲಿ 11 ಜನ ನಮ್ಮಲ್ಲಿ ಇದ್ದಾರೆ. ಇಬ್ಬರು ಕೆಎಂಸಿ ಹೋಗಿದ್ದಾರೆ, ಒಂದು ಡೆತ್ ಆಗಿದೆ. ಉಳಿದೆಲ್ಲ ಮನೆಗೆ ಹೋಗಿದ್ದಾರೆ. ಕಂಡೀಷನ್ ಹೆಂಗದಾರ ಸರ್ ಇಲ್ಲಿದ್ದವರೆಲ್ಲ? ಸ್ಟೇಬಲ್ ಅದ ಸರ್, ಏನು ಪ್ರಾಬ್ಲಮ್ ಇಲ್ಲ. ಮ್ಯಾನೇಜ್ ಮಾಡ್ತಾರೆ, ಆರಾಮಾಗ್ತಾರೆ ಸರ್? ಆರಾಮಾಗ್ತಾರೆ, ಯಾವುದೇ ಏನು ಪ್ರಾಬ್ಲಮ್ ಇಲ್ಲ. ಏನ್ರಿ ಇದಕ್ಕೆ ಗಿರ್ಮೆಂಟಿಂದ ಏನ್ರಿ ಇದಕ್ಕೆ? ಅದೆಲ್ಲ ಸರ್ಕಾರ ಬಿಟ್ಟು ಅವ್ರು ಮಾಡ್ತಾರೆ. ನಮ್ಮಲ್ಲಿ ನಾವು ನಿಮ್ಮಲ್ಲೇ ಈಗ ಕೊಡೋದಿಲ್ಲ, ಟ್ರೀಟ್ಮೆಂಟ್ ಫ್ರೀನೇ ಸರ್. ಹೌದು ಸರ್. ಈಗ ನಿಮ್ಮಲ್ಲೇ ಇಲ್ಲಿ ಭೇಟಿ ಆಗಲಿಕ್ಕೆ ಯಾರ್ಯಾರು ಬಂದಿ ಸರ್ ಅಧಿಕಾರಿಗಳು ನಿಮ್ಮಲ್ಲಿ ಹಾಸ್ಪಿಟ್ಲಿಗೆ? DHO ಅವ್ರು ಬಂದಿದ್ರು, ನಾವು ಇದ್ವಿ, ಬಂದು DHO ಬಂದಿದ್ರು. ಮತ್ತು ಒಂದೆಲ್ಲ ನಮ್ಮ ಜಿಲ್ಲಾ ಮಟ್ಟದ DC ಮೇಡಮ್ ಅವ್ರಿಗೆ ತಿಳಿಸಿದ್ರಿ. ಅವ್ರೇನು ಅನುಮತಿ ಏನು ರೀ? ಆಯ್ತು, ಕಾಳಜಿ ಮಾಡಿ, ಚೆನ್ನಾಗಿ ಕಾಳಜಿ ಮಾಡಿಕೊಂಡು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಯಾವುದೇ ಥರದ ತೊಂದರೆಗಳಾಗಬಾರ್ದು. ಕಟ್ಟು